ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀಮತಿ ಪುಷ್ಪಾ ಎಸ್ ಚಟ್ನಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆನಂದ್ ನಗರ, ಹಳೆ ಹುಬ್ಬಳ್ಳಿ. ನನ್ನನ್ನು ಈ ಒಂದು ಸಂದರ್ಭದಲ್ಲಿ ಅಂದರೆ ಸಮಗ್ರ ಕರ್ನಾಟಕ ಉಪಾಧ್ಯಾಯರ ಪ್ರಗತಿಪರ ಸಂಘ, ಇಲ್ಲಿ ಈ ಒಂದು ಸಂಘದಲ್ಲಿ ನನ್ನನ್ನು ಆದರ್ಶ ಶಿಕ್ಷಕಿಯನ್ನಾಗಿ ಆರಿಸಿದ್ದಕ್ಕೆ ತಮಗೆ ಮೊದಲನೇದಾಗಿ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ತಾವು ಈ ಒಂದು ಸಂಘವನ್ನು ಕಟ್ಟಬೇಕಾದ್ರೆ, ಬೆಳೆಸಬೇಕಾದ್ರೆ ಅತ್ಯಂತ ಪರಿಶ್ರಮವನ್ನು ಪಟ್ಟು ಬೆಳೆಸಿದ್ದೀರಿ ಅಂತ ನಾನು ಹಲವಾರು ಕಡೆ ಕೇಳಿದ್ದೀನಿ. ಈ ಪರಿಶ್ರಮಕ್ಕೆ ನಮ್ಮದೊಂದು ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈ ಸಂಘದಲ್ಲಿ ಈಗ ಆದರ್ಶ ಶಿಕ್ಷಕರನ್ನು, ಸಮಾಜ ಸೇವಕರನ್ನು ಇವ್ರನ್ನೆಲ್ಲ ಆರಿಸ್ಬೇಕಾದ್ರೆ ಕೆಲವೊಂದು ಮಾನದಂಡಗಳನ್ನ ಇಟ್ಟುಕೊಂಡು ಪಾರದರ್ಶಕವಾಗಿ ನೀವು ಆರಿಸಿರಲ್ಲ. ಅದಕ್ಕೂ ಕೂಡ ನಾವು ತುಂಬು ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಒಂದು ಸಂಘ ಬೆಳಿಬೇಕಾದ್ರೆ ಎಲ್ಲರ ಒಂದು ಜೋಡಣೆ, ಕೈ ಜೋಡಣೆ ಇದ್ದಾಗ ಮಾತ್ರ ಸಾಧ್ಯ. ಅಂದರೆ ರಾಜ್ಯ ಹಂತದ ಪದಾಧಿಕಾರಿಗಳು, ಜಿಲ್ಲಾ ಹಂತದ ಪದಾಧಿಕಾರಿಗಳು ಇದರೊಳಗೆ ಇವರ ಶ್ರಮ ಅತ್ಯಂತ ಮಾರ್ಮಿಕವಾಗಿ ನಮಗೆ ಕಂಡು ಬರ್ತಾ ಇದೆ. ಇವರ ಒಂದು ಶ್ರಮಕ್ಕೆ ನಾವು ಕೂಡ, ಇತರರು ಕೂಡ ಕೈ ಜೋಡಿಸಿ ಅದ ಸಂಘವನ್ನು ಬೆಳೆಸೋಣ ಅಂತ ಈ ಸಂದರ್ಭದೊಳಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಸಂಘವು ಕೇವಲ ಆದರ್ಶ ಉಪಾಧ್ಯಾಯರನ್ನಷ್ಟೇ ಅಲ್ಲ, ಸಮಾಜದಲ್ಲಿ ಸುಧಾರಣೆ ಮಾಡತಕ್ಕಂತಹ ಹಲವಾರು ಫೀಲ್ಡ್ನಲ್ಲಿ ಇರುವಂತಹ ವ್ಯಕ್ತಿಗಳನ್ನು ಆರಿಸಿ ನೀವು ಇವತ್ತು ಸನ್ಮಾನ ಮಾಡಿದ್ದೀರಿ. ಅದಕ್ಕೂ ಕೂಡ ಹರ್ಷ ವ್ಯಕ್ತಪಡಿಸ್ತೀವಿ. ಏಕೆಂದರೆ ಕೇವಲ ಬೇರೆ ಬೇರೆ ಸಂಘಗಳು ಕೇವಲ ಉಪಾಧ್ಯಾಯರನ್ನಷ್ಟೇ ಆರಿಸಿ ಆ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಈ ಸಂದರ್ಭದೊಳಗೆ ನೀವು ಆ ರೀತಿ ಆಗಲಾರದೆ ಎಲ್ಲ ಸ್ಥಾನದಲ್ಲಿ ಇದ್ದಂತಹ ಎಲ್ಲ ಇಲಾಖೆಯವರನ್ನ ಇವತ್ತಿನ ದಿನ ನೀವು ಸನ್ಮಾನ ಮಾಡಿದ್ದೀರಿ. ಅದಕ್ಕೂ ಕೂಡ ನಮಗೆ ತುಂಬ ಹರ್ಷವನ್ನು ವ್ಯಕ್ತಪಡಿಸ್ತೀವಿ. ಇಲ್ಲಿ ಹೆಸರೇ ಹೇಳಿರುವಂತೆ ಸಮಗ್ರ ಅಂತಂದರೆ KGಯಿಂದ PGಯವರೆಗೆ, ಅಂದರೆ ಅಂಗನವಾಡಿ ಕಾರ್ಯಕರ್ತೆಯರಿಂದ ಹಿಡಿದು ಪ್ರಿನ್ಸಿಪಲ್ ಅಂದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಈ ರೀತಿ ಎಲ್ಲರನ್ನೂ ನೀವು ಏನು ಮಾಡಿದ್ದೀರಿ, ಈ ಒಂದೇ ಸೂರಿನಡಿ ಒಳಗೆ ಒಂದು ಕಡೆ ಕುಂದಿರಿಸಿ ಅವರಿಗೆಲ್ಲ ಗೌರವವನ್ನು ಅರ್ಪಣೆ ಮಾಡಿದ್ದೀರಿ. ಅದಕ್ಕೆ ನಾವು ಕೂಡ ಆಭಾರಿಯಾಗಿದ್ದೇವೆ. ಈ ಸಂಘ ಇದೇ ರೀತಿ ಕೈ ಜೋಡಿಸಿ ಸಾಧಕರನ್ನು ಮತ್ತೆ ಸಮಾಜಕ್ಕೆ ಪರಿಚಯಿಸಿ ಅವರ ಬೆನ್ನು ತಟ್ಟುವಲ್ಲಿ ಯಶಸ್ವಿಯಾಗಬೇಕು. ಈ ಒಂದು ಯಶಸ್ವಿಯ ಹಿಂದೆ ಹಲವಾರು ಕೈಗಳು, ಅಂದರೆ ಜಿಲ್ಲಾ ಪದಾಧಿಕಾರಿಗಳು, ಆಮೇಲೆ ರಾಜ್ಯ ಪದಾಧಿಕಾರಿಗಳು ತಮ್ಮ ಒಂದು ಕರ್ತವ್ಯವನ್ನು ಅವಿರತವಾಗಿ ಪ್ರಯತ್ನ ಮಾಡಿ ಮುಂದುವರಿಸಿದ್ದಾರೆ. ಹೀಗಾಗಿ ಈ ಒಂದು ಸಂಸ್ಥೆ ಬೆಳೀಲಿ ಅಂತಂದು ಈ ಸಂದರ್ಭದೊಳಗೆ ಆಶಯ ವ್ಯಕ್ತಪಡಿಸ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಸಂಸ್ಥೆ ಬೆಳೆಯಬೇಕಾದ್ರೆ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಶ್ರೀ ನಾಗೂರ್ ಸರ್ ಅವರು ಕೂಡ ಹಲವಾರು ತಿಂಗಳು ಅವರು ತಮ್ಮ ಒಂದು ಭಾಷಣದಲ್ಲಿ ಹೇಳಿದರು, ನಾನು ಇದನ್ನು ಒಪ್ಕೋಬೇಕಾದ್ರೆ 2 ತಿಂಗಳ ಕಾಲ ಅವಕಾಶವನ್ನು ತೆಗೆದುಕೊಂಡು ಈ ಸಮಗ್ರ ಉಪಾಧ್ಯಾಯರ ಪ್ರಗತಿಪರ ಸಂಘವನ್ನು ನಾನು ಒಪ್ಪಿಕೊಂಡೆ ಅಂತ. ಅದು ನಿಜವಾದದ್ದೇ. ಅವರ ಒಂದು ನೇತೃತ್ವದೊಳಗೆ ನಮ್ಮ ಒಂದು ಜಿಲ್ಲಾ ಘಟಕದಲ್ಲಿ ಈ ಒಂದು ಸಂಸ್ಥೆ ಅಂದರೆ ಈ ಒಂದು ಸಂಘ ಸ್ಥಾಪನೆ ಆಗೈತೆ ಅಂದರೆ ನಾವು ಕೂಡ ಹೆಮ್ಮೆ ಪಡುವಂಥದ್ದೇ. ಅದೇ ರೀತಿ ಅವ್ರಿಗೂ ಕೂಡ ನಾವು ಕೈ ಜೋಡಿಸಿ ಏನು ಮಾಡೋಣ, ಎಲ್ಲರೂ ಹರ್ಷ ವ್ಯಕ್ತಪಡಿಸುತ್ತಾ ಈ ಸಂಘವನ್ನು ಮುನ್ನಡೆಸ್ಕೊಂಡು ಹೋಗೋಣ. ಇವನಾರವ ನೆಂದೆನಿಸದರಿಯ, ಇವ ನಮ್ಮವ ಎಂದೆನಿಸರಿಯ. ಕೂಡಲ ಸಂಗಮ ದೇವನ ವಚನದಂತೆ ಎಲ್ಲರನ್ನ ಒಂದುಗೂಡಿಸಿ ಒಂದೇ ಸೂರಿನಡಿಯಲ್ಲಿ ಸನ್ಮಾನಿಸಿ ನಮ್ಮನ್ನೆಲ್ಲ ಒಂದು ಸಮಾಜಕ್ಕೆ ಆದರ್ಶರನ್ನಾಗಿ ಮಾಡಿದ್ದಕ್ಕೆ ಈ ಸಂಸ್ಥೆಗೆ ನಾವು ಆಭಾರಿಯಾಗಿದ್ದೇವೆ ಅಂತ ಹೇಳ್ತಾ, ನನಗೆ ಈ ಸಂದರ್ಭದೊಳಗೆ 2 ಮಾತುಗಳನ್ನ ಹೇಳೋಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ತಮಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸಿ 2 ಮಾತುಗಳನ್ನು ಮುಗಿಸ್ತೀನಿ.